ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಕೋರ್ಟ್ ಒಳಗೆ ಜಡ್ಜ್ ಬರ್ತಾರೆ. ರವಿ ಅವರು ಫೈಲ್ ತೆಗಿತಾ ಜೆ.ಪಿನ ನೋಡಿ ಸ್ಮೈಲ್ ಮಾಡ್ತಾರೆ. ಲಾನ್ ಆ್ಯಂಡ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಫಾರ್ ದ ಕಾಂಪೊನೆಂಟ್ ಯು ಮೇ ಪ್ರೊಸೀಡ್ ಅಂತಾರೆ ಜಡ್ಜ್. ಆಗ ರವೀಂದ್ರ ಮುಂದೆ ಬಂದು, ನಮಸ್ಕಾರ ಮಹಾಸ್ವಾಮಿ, ನಾನು ರವೀಂದ್ರ ಭಟ್ಕಳ್, ಅಡ್ವೊಕೇಟ್. ಮಕ್ಕಳ ಮಿಸ್ಸಿಂಗ್ ಕೇಸ್ ಬುಕ್ ಮಾಡಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ಬೈರಮಂಗ್ಲ, ಅವ್ರ ಕೇಸ್ ವಕಾಲತ್ ವಹಿಸಿರೋದು ನಾನೇ ಅಂತಾರೆ ರವೀಂದ್ರ. ನೀವು ಒಂದಿಷ್ಟು ವರ್ಷಗಳ ಹಿಂದೆ ಪ್ರಾಕ್ಟೀಸ್ ಮಾಡ್ತಿದ್ರಿ ಅಲ್ವಾ ಅಂತಾರೆ ಜಡ್ಜ್. ಕಾರಣಾಂತರದಿಂದ ಒಂದಿಷ್ಟು ವರ್ಷಗಳು ಕೋರ್ಟಿಂದ ಹೊರಗೆ ಇದ್ದೆ. ನನ್ನ ಅವಶ್ಯಕತೆನ ತಿಳ್ಕೊಂಡು ಈಗ ಮತ್ತೆ ವಾಪಸ್ ಬಂದಿದ್ದೀನಿ ಅಂತಾರೆ ರವಿ. ಒಳ್ಳೆಯದಾಗಲಿ, ಯು ಮೇ ಪ್ರೊಸೀಡ್ ಅಂತಾರೆ ಜಡ್ಜ್. ಧನ್ಯವಾದಗಳು ಮಹಾಸ್ವಾಮಿ. ಇವರು ನನ್ನ ಕಕ್ಷಿದಾರರು ಬೈರ ಮತ್ತು ಮಂಗಳ. ಮಹಾಸ್ವಾಮಿ, ಇವರು ದಿನಗೂಲಿ ಕೆಲಸ ಮಾಡೋ ಕೂಲಿ ಕಾರ್ಮಿಕರು. ಹೊಟ್ಟೆಪಾಡಿಗೆ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇದ್ರು. ಇವರಿಗೆ ಒಬ್ಬಳು ಮಗಳು ಜಾನಕಿ, ವಯಸ್ಸು 15. ಯಾವತ್ತಿನ ಹಾಗೆ ನಿನ್ನೇನು ಕೆಲಸಕ್ಕೆ ಹೋಗಿದ್ದಾರೆ. ಶಾಲೆಗೆ ರಜೆ ಇದೆ ಅಂತ ಮಗಳು ಜಾನಕಿನೂ ಇವ್ರ ಕೆಲಸದ ಸ್ಥಳಕ್ಕೆ ಬಂದಿದ್ದಾಳೆ. ಅಲ್ಲೇ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಪುಸ್ತಕ ಓದ್ತಾ ಇದ್ದಾಳೆ. ಪಾಪ ಕೆಲಸ ಮುಗಿಸಿ ಇವರು ಊಟಕ್ಕೆ ಹೋಗೋ ಸಮಯದಲ್ಲಿ ಜಾಸ್ತಿ ಬಿಸಿಲಿದೆ ಅಂತ ಅಲ್ಲೇ ಮರದ ಬುಡದಲ್ಲಿ ಅವಳನ್ನು ನಿಲ್ಲಿಸಿ ಊಟ ತರೋದಕ್ಕೆ ಅಂತ ಹೋಗಿದ್ದಾರೆ. 5 ನಿಮಿಷ ಊಟ ತಗೊಂಡು ಬರೋಷ್ಟರಲ್ಲಿ ಪುಸ್ತಕ ಮಾತ್ರ ಅಲ್ಲಿ ಬಿದ್ದಿದೆ. ಜಾನಕಿ ಅಲ್ಲಿಲ್ಲ. ಪಾಪ ಆ ಹೆಣ್ಮಗಳು ಕಾಣೆ ಆಗಿಬಿಟ್ಟಿದ್ದಾಳೆ ಮಹಾಸ್ವಾಮಿ. ಎಲ್ಲ ಕಡೆ ಹುಡುಕಿದ್ದಾರೆ, ಎಲ್ಲರನ್ನೂ ವಿಚಾರಿಸಿದ್ದಾರೆ. ಪಾಪ ಆ ಹೆಣ್ಮಗಳು ಎಲ್ಲೂ ಸಿಕ್ಕಲಿಲ್ಲ. ಕಿಡ್ನಾಪ್ ಆಗಿಬಿಟ್ಟಿದೆಯೋ ಅಂತ ಸಂಶಯ ಬಂದುಬಿಟ್ಟಿದೆ ಇವರಿಗೆ. ಅದಕ್ಕೆ ಇಲ್ಲಿವರೆಗೂ ಬಂದುಬಿಟ್ಟಿದ್ದಾರೆ ಅಂತಾರೆ ರವಿ. ಒಂಟಿ ಹುಡುಗಿನ ಹಾಗೆ ರೋಡಲ್ಲಿ ಒಬ್ಬರನ್ನೇ ಬಿಟ್ಟು ಹೋಗ್ತಾರಾ? ಜೋಪಾನವಾಗಿ ನೋಡ್ಕೋಬೇಕು ತಾನೆ ಅಂತಾರೆ ಜಡ್ಜ್. ಖಂಡಿತ ಅದೊಂದು ದೊಡ್ಡ ತಪ್ಪು ಮಹಾಸ್ವಾಮಿ. ಕ್ಷಮೆ ಕೇಳ್ರಪ್ಪ, ಕ್ಷಮೆ ಕೇಳಿ. ಆದರೆ ವಿಪರ್ಯಾಸ ನೋಡಿ, 1947ರಲ್ಲೇ ಸ್ವಾತಂತ್ರ್ಯ ಬಂದಿದೆ. ಯಾವುದೇ ಭಯ ಅಂಜಿಕೆ ಇಲ್ಲದೆ ಬದುಕುವಂಥ ರಾಮರಾಜ್ಯದ ಕನಸನ್ನು ನಮ್ಮ ಮಹಾತ್ಮ ಗಾಂಧೀಜಿ ಕಂಡಿದ್ರು. ಆದರೆ ದುರಂತ ನೋಡಿ, ಹಾಡು ಹಗಲೇ ಒಂದು ಒಂಟಿ ಹೆಣ್ಮಗುನ ಕಿಡ್ನಾಪ್ ಮಾಡಿದ್ದಾರೆ. ಹೊಟ್ಟೆ ಬಟ್ಟೆಗೆ ಕಷ್ಟಪಡ್ತಾ ಇರೋ ಜೀವಿಗಳು ಇವರು. ಊಟ ಸಮಯದಲ್ಲಿ ಸ್ವಲ್ಪ ತಡವಾಗಿ ಹೋದರೆ ಊಟನೇ ಸಿಗೋದಿಲ್ಲ ಮಹಾಸ್ವಾಮಿ. ಹೀಗಿರಬೇಕಾದ್ರೆ ಇವರೇನು ಮಾಡ್ತಾರೆ? ಗಡಿಬಿಡಿನಲ್ಲಿ ಊಟ ತಗೊಂಡು ಹೋಗಿ ಬರೋಷ್ಟರಲ್ಲಿ ಹೀಗಾಗಿದೆ. ಈ ಬೈರಾಮಂಗ್ಲಂಗೆ ಆ ಕಾಂಟ್ರಾಕ್ಟರ್ ಜಯರಾಜ್ ಇದ್ದಾನಲ್ಲ, ಅವನ ಮೇಲೆ ಸಂಶಯ ಇದೆ. ಅದಕ್ಕೆ ಈ ಬಡಪಾಯಿಗಳು ಆ ಪೊಲೀಸ್ನವರ ಕಂಪ್ಲೇಂಟ್ ಆದರೂ ತಗೊಳ್ಳಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ ಅಂತಾರೆ ರವಿ. ಅಂದರೆ ಪೊಲೀಸ್ FIR ಆಗಿಲ್ವಾ? ವಿಚಾರಿಸ್ತೀನಿ ಅಂತಾರೆ ಜಡ್ಜ್. ಆಗ ಜೆ.ಪಿ ಅಬ್ಜೆಕ್ಷನ್ ಯುವರ್ ಆನರ್ ಅಂತಾರೆ. ಈಚೆ ಭಾರ್ಗವಿ ಬರ್ತಾ ಇರುವಾಗ ಬೃಂದ ಎದುರುಗಡೆ ಬರ್ತಾಳೆ. ಎಷ್ಟೇ ಕಬ್ಬು ನಿನಗೆ ಅಂತಾಳೆ ಬೃಂದ. ಯಾಕೆ, ನಾನು ದಪ್ಪ ಆಗಿದ್ದೀನಾ ಅನಿಸ್ತಿದ್ಯಾ ಅಂತಾಳೆ ಭಾರ್ಗವಿ. ಮನೆಯಿಂದ ಹೊರಗೆ ಹೋದ್ಮೇಲೆ ಒಂದು ಸ್ವಲ್ಪನೂ ಬುದ್ಧಿ ಬಂದಿರುತ್ತೆ ಅಂದ್ಕೊಂಡಿದ್ದೆ, ಆದರೆ ನೀನು ಒಂದು ಸ್ವಲ್ಪನೂ ಬದಲಾಗಿಲ್ಲ ಅಂತಾಳೆ ಬೃಂದ. ದಿನಕ್ಕೊಂದು ಬಣ್ಣ ಬದಲಾಯಿಸೋ ಉಸಿರು ಒಳ್ಳೆ ಬುದ್ಧಿ ಇರೋದು ನಿನಗೆ. ಎಲ್ಲರೂ ನಿನ್ನ ಹಾಗೆ ಇರೋಕ್ಕಾಗುತ್ತಾ ಅಂತಾಳೆ ಭಾರ್ಗವಿ. ಏಯ್, ನೀನೇನು ಮಾಡೋಕ್ಕೆ ಹೊರಟಿದ್ಯಾ ಅಂತ ಒಂದು ಸ್ವಲ್ಪನಾದರೂ ಅರಿವಿದೆಯಾ ನಿನಗೆ? ಅಪ್ಪಂಗೆ ಮೊದಲೇ ಹುಷಾರಿಲ್ಲ. ಈ ಮುಂಚೆ ಕೋರ್ಟು ಕೇಸು ಅಂತ ಓಡಾಡಿನೇ ಇಷ್ಟು ವರ್ಷ ಮನೆಯಲ್ಲಿ ಕೂತಿದ್ದು ಅಂತಾಳೆ ಬೃಂದ. ಹಾಗಂತ ಮತ್ತೆ ಕೋರ್ಟ್ ಕಡೆ ಬರಬಾರ್ದು ಅಂತ ಮತ್ತೇನಾದರೂ ಹೊಸ ರೂಲ್ಸ್ ಆಗಿದೆಯಾ ಅಂತಾಳೆ ಭಾರ್ಗವಿ. ಹಿಂದಿನ ವರ್ಷ ಅಷ್ಟೇ ಅಪ್ಪಂಗೆ ಆಕ್ಸಿಡೆಂಟ್ ಆಗಿ ತಲೆಗೆ ಸರ್ಜರಿ ಆಗಿ ಈಗಿನ್ನೂ ಚೇತರಿಸ್ಕೋತಿದ್ದಾರೆ. ಇಂತಹ ಟೈಮಲ್ಲಿ ಇದೆಲ್ಲ ಬೇಕೇನೆ ಭಾರ್ಗವಿ? ಅವರಿಗೇನಾದರೂ ಹೆಚ್ಚು ಕಮ್ಮಿ ಆದರೆ ಅಂತಾಳೆ ಬೃಂದ. ಛೇ ಬಿಡ್ತು ಅನು, ಏನೇನೋ ಮಾತಾಡಬೇಡ. ಅಪ್ಪನ ನೋವಿನ ಬಗ್ಗೆ ಮಾತಾಡೋ ಅರ್ಹತೆನೇ ನಿನಗಿಲ್ಲ. ಆಗಿರೋ ನೋವು ಕಡಿಮೆ ಆಗಲಿ, ಅಪ್ಪಂಗೆ ಖುಷಿ ಆಗಲಿ ಅಂತಲೇ ನಾನು ಅವರನ್ನು ಮತ್ತೆ ಕೋರ್ಟ್ಗೆ ಕರ್ಕೊಂಡು ಬಂದಿರೋದು. ಅಪ್ಪ ವಾದ ಮಾಡ್ತಾರೆ, ಅನ್ಯಾಯ ಆದವರಿಗೆ ನ್ಯಾಯನೂ ಕೊಡಿಸ್ತಾರೆ, ನೋಡ್ತಾ ಇರು ಅಂತ ಭಾರ್ಗವಿ ಹೋಗುವಾಗ, ಭಾರ್ಗವಿ ದೊಡ್ಡ ತಪ್ಪು ಮಾಡ್ತಿದ್ಯಾ. ಮಾವನ ವಿರುದ್ಧ ಗೆದ್ದಿದ್ದು ನೀನು ಒಂದೇ ಕೇಸು, ಎಲ್ಲ ಗೊತ್ತಿದೆ ಅಂತ ಮೆರಿಬೇಡ. ಅವರು ಲೆವೆಲ್ಗೆ ನೀನಿನ್ನೂ ಬಂದಿಲ್ಲ ಅಂತಾಳೆ ಬೃಂದ. ಕರೆಕ್ಟ್, ಅವ್ರ ಲೆವೆಲ್ಗೆ ಬರೋ ಆಸೆ ನನಗೂ ಇಲ್ಲ. ಮಾವನ್ನೇ ಸರಿದಾರಿಗೆ ತರೋಣ ಅಂತ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಏನಂದೆ? ಮಾವನ ವಿರುದ್ಧ ಗೆದ್ದಿರೋದು ಒಂದೇ ಒಂದು ಕೇಸಾ? ಆದರೆ ಮಾವ ಸೋತಿರೋದು ಒಂದೇ ಒಂದು ಕೇಸು ಅಂತಾಳೆ ಭಾರ್ಗವಿ. ಈಚೆ ರವೀಂದ್ರ, ಯಾಕೆ ಸ್ವಾಮಿ ಅಬ್ಜೆಕ್ಷನ್ನು? ಕಂಪ್ಲೇಂಟ್ ತಗೊಳ್ಳಿ ಅಂತ ಮಾತ್ರ ತಾನೇ ಮನವಿ ಮಾಡ್ಕೋತಾ ಇದ್ದೀವಿ ಅಂತಾರೆ. ಪೊಲೀಸ್ನವರು FIR ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೇಸಲ್ಲಿ ಇನ್ನೇನೋ ನಿಗೂಢತೆ ಇದೆ, ಕಥೆನೇ ಬೇರೆ ಇದೆ ಅಂತ ಅರ್ಥ. ಅಂದರೆ ಬೇರೆ ಏನೋ ಕತೆ ಇದೆ ಅಂತ ಹೇಳ್ತಿದ್ದೀನಿ. ನನ್ನ ಕಕ್ಷಿದಾರ ಕಾಂಟ್ರಾಕ್ಟರ್ ಜಯರಾಜ್ ಅವರು ಸಮಾಜದಲ್ಲಿ ಒಳ್ಳೆ ಹೆಸರಿರೋರು. ಬೆಂಗಳೂರಲ್ಲಿ ಅದೆಷ್ಟೇ ರೋಡ್ ಮಾಡಿಸಿರೋ ಕಾಂಟ್ರಾಕ್ಟರ್ ಮಹಾಸ್ವಾಮಿ. ಅವರಿಗೆ ಈ ಹುಡುಗಿನ ಕಿಡ್ನಾಪ್ ಮಾಡೋ ಅವಶ್ಯಕತೆ ಏನಿದೆ? ನನ್ನ ಲರ್ನೆಡ್ ಫ್ರೆಂಡ್ ರವೀಂದ್ರ ಅವರು ಕೋರ್ಟಿಂದ ದೂರ ಇದ್ದು ತುಂಬ ವರ್ಷನೇ ಆಯಿತು. ಕಾನೂನಿನ ರೀತಿ ನೀತಿಗಳನ್ನು ಬಹುಶಃ ಮರ್ತು ಬಿಟ್ಟಿದ್ದಾರೆ ಅನಿಸುತ್ತೆ. ಈ ಕೇಸ್ ನಡೆಸೋಕೆ ಕಳೆದೋಗಿರೋ ಮಗು ಬೈರಾಮಂಗ್ಲದ್ದು ಅನ್ನೋಕೆ ಸಾಕ್ಷಿ ಏನಿದೆ? ಕಳೆದೋಗಿರೋ ಮಗು ಜಾನಕಿ ಇವರದ್ದೇ ಅಂತ ನಂಬೋದು ಹೇಗೆ ಅಂತಾರೆ ಜೆ.ಪಿ. 1 ನಿಮಿಷ ಅಂತ ಸಾಕ್ಷಿನ ಕೊಟ್ಟು, ಮಹಾಸ್ವಾಮಿ ಅದು DNA ರಿಪೋರ್ಟ್. ಕೊನೆಯದಾಗಿ ಇವ್ರ ಮಗಳು ಜಾನಕಿ ತಲೆ ಬಾಚ್ತಾ ಇದ್ದಾಗ ಬಂತಲ್ಲ ಕೂದಲು, ಆದರೆ DNA ರಿಪೋರ್ಟ್ ತಗೊಂಡಿದ್ದೀನಿ. ಕಳೆದು ಹೋಗಿದೆಯಲ್ಲ ಆ ಮಗು ಜಾನಕಿ ಈ ಮಂಗಳ ಬೈರರಿಂದ ಅಂತ ಆ ರಿಪೋರ್ಟ್ ಹೇಳ್ತಿದೆ. ಆಗ್ಬೋದಲ್ವ ಜೆ.ಪಿ? ಓಕೆ ಅಂತಾರೆ ರವಿ.
ಅಷ್ಟೇ ಅಲ್ಲ ಮಹಾಸ್ವಾಮಿ, ಆ ಜಾನಕಿ ಅಂತ ಮಗು ಇತ್ತು ಅಂತ ಸಾಬೀತುಪಡಿಸೋದಕ್ಕೆ ಅದರ ಜನ್ಮ ದಿನಾಂಕದ ಸರ್ಟಿಫಿಕೇಟು, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಸರ್ಟಿಫಿಕೇಟ್ ಎಲ್ಲ ಆ ಫೈಲ್ನಲ್ಲಿದೆ ಮಹಾಸ್ವಾಮಿ. ಜೆ ಪಿ, ಆಗಲೇ ನನ್ನ ಬಗ್ಗೆ ಕಾಳಜಿ ತೋರಿಸಿದಲ್ಲ, ಅದಕ್ಕೆ ತುಂಬ ಧನ್ಯವಾದಗಳು. ಕೋರ್ಟಿಂದ ನಾನು ದೂರ ಇದ್ದೆ ಅಷ್ಟೇ, ನನ್ನಿಂದ ವಿದ್ಯೆ ದೂರ ಇರಲಿಲ್ಲ ಅಂತಾರೆ ರವಿ. ಈಚೆ ಭಾರ್ಗವಿ, ಅದು ನನ್ನ ವಿರುದ್ಧ ನಿಂತಾಗ ಅದನ್ನು ನೆನ್ಪು ಮಾಡ್ಕೊ ನೋಡು ಬೃಂದ. ನಾನು ಇಲ್ಲಿ ಗೆದ್ದೆ ಅಂತ ಬೀಗೋಕ್ಕೂ ಬಂದಿಲ್ಲ, ಮಾವಂಗೆ ಅವಮಾನ ಮಾಡೋಕ್ಕೂ ಬಂದಿಲ್ಲ. ಅಪ್ಪನ ಕೇಸ್ ನಡೀತಿದೆ, ಅವ್ರು ವಾದ ಮಾಡ್ತಿರೋದನ್ನು ನೋಡಿ ಖುಷಿ ಪಡೋಣ ಅಂತ ಬಂದಿದ್ದೀನಿ. ಸಾಧ್ಯ ಆದರೆ ನೀನು ಅವ್ರ ಮಗಳು ಅಂತ ನೆನಪಿಸ್ಕೊಂಡು ಖುಷಿ ಪಡು. ಅದನ್ನು ಬಿಟ್ಟು ಹೀಗೆ ಉರ್ಕೋಬೇಡ. ನೋಡು, ಊರೇ ಅಡ್ಡ ನಿಂತರೂ ಗೆಲ್ಲೋದು ನಮ್ಮ ಅಪ್ಪನೇ. ಯಾಕಂದರೆ ಈ ಸಲನೂ ನ್ಯಾಯ ನಮ್ಮ ಕಡೆನೇ ಇದೆ. ಆ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸೋವರೆಗೂ ನಮ್ಮ ಹೋರಾಟ ನಡೀತಾನೆ ಇರುತ್ತೆ ಅಂತಾಳೆ ಭಾರ್ಗವಿ. ಭಾರ್ಗವಿ, ನಿನ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ನೀನು ಅಪ್ಪನ ಕೇಸನ್ನು ಗೆಲ್ಲಿಸೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ಯಾ, ಆದರೆ ಅದರಿಂದ ಮಾವನಿಂದ, ಮನೆಯವರಿಂದ, ಎಲ್ಲರಿಂದ ದೂರ ಆಗ್ತಿದ್ಯಾ. ಅರ್ಜುನ್ ಬಗ್ಗೆನಾದರೂ ಸ್ವಲ್ಪ ಯೋಚನೆ ಮಾಡೆ ಅಂತಾಳೆ ಬೃಂದ. ಅಬ್ಬಬ್ಬಾ, ಏನು ಕಾಳಜಿ. ಅರ್ಜುನ್ ತಲೆಗೆ ಮನೆ ಬಿಟ್ಟು ಹೋಗೋ ಐಡಿಯಾ ಕೊಟ್ಟಿದ್ದೆ ನೀನು. ಅದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಬೃಂದ. ಮಾಡೋದೆಲ್ಲ ಮಾಡಿ ಇವಾಗ ಅನುಕಂಪನ. ಇವತ್ತು ಹೇಳ್ತೀನಿ ಕೇಳಿಸ್ಕೊ. ಆ ಮನೆಗೆ ನಾನು ವಾಪಸ್ ಬರ್ತೀನಿ, ತಲೆ ಎತ್ತಿ ವಾಪಸ್ ಬರ್ತೀನಿ. ನಿನ್ನ ಕೈಲಿ ಏನೂ ಆಗಲ್ಲ. ಅಷ್ಟಕ್ಕೂ ನಿನ್ನ ಇಮೋಷ್ನಲ್ ಮಾತುಗಳು ನನಗೇನು ಹೊಸದಲ್ಲ. ಇಂಥದ್ದಕ್ಕೆಲ್ಲ ಈ ಭಾರ್ಗವಿ ಬೀಳೋದು ಇಲ್ಲ. ನನ್ನ ಅಪ್ಪನ ಹೇಗೆ ಗೆಲ್ಲಿಸ್ಬೇಕು ಅನ್ನೋದು ನನಗೆ ಗೊತ್ತಿದೆ ಕಣೆ. ಹಾಗೆ ನಮ್ಮ ಎರಡು ಕುಟುಂಬನೂ ಒಂದು ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ. ಮಧ್ಯದಲ್ಲಿ ಏನಾದರೂ ಕಡ್ಡಿ ಅಲ್ಲಾಡಿಸಿದ್ರೆ ಸುಟ್ಟು ಹಾಕ್ಬಿಡ್ತೀನಿ ಅಂತ ಭಾರ್ಗವಿ ಅಲ್ಲಿಂದ ಹೋಗ್ತಾಳೆ. ಈಚೆ ಜಡ್ಜ್, ಅಬ್ಜೆಕ್ಷನ್ ಓವರ್ ರೂಲ್ಡ್. ಜೆ ಪಿ, ಕೂತ್ಕೊಳ್ಳಿ. ರವೀಂದ್ರ, ನೀವು ಮುಂದುವರಿಸಿ ಅಂತಾರೆ. ಆಗ ಭಾರ್ಗವಿ, ಬೃಂದ ಕೋರ್ಟ್ ಒಳಗಡೆ ಬರ್ತಾರೆ. ಮಹಾಸ್ವಾಮಿ, ಈ ಮಗು ಕಾಣೆಯಾದ ತಕ್ಷಣ ಬೈರ, ಮಂಗಳ ಇಬ್ಬರೂ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕೆ ಟ್ರೈ ಮಾಡಿದ್ದಾರೆ. ಆದರೆ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಕಂಪ್ಲೇಂಟ್ ತಗೊಂಡು FIR ಫೈಲ್ ಮಾಡೋಕ್ಕೆ ನಿರಾಕರಿಸಿದರು. ಅದಕ್ಕೆ ಮಹಾಸ್ವಾಮಿ, ಈ ಕೇಸ್ ತಗೊಂಡು ನೇರವಾಗಿ ನಿಮ್ಮ ಹತ್ರ ಬಂದುಬಿಟ್ಟಿದ್ದೀನಿ. ದಯವಿಟ್ಟು ಈ ಕೇಸ್ ವಿಚಾರಣೆ ಮಾಡೋದಕ್ಕೆ ವಿಜಯಕುಮಾರನ್ನು ಕಟಕಟೆಗೆ ಕಳಿಸಬೇಕು ಅಂತ ಕೇಳ್ಕೊತೀನಿ ಅಂತಾರೆ ರವಿ. ಆಗ ವಿಜಯಕುಮಾರ್ ಕಟಕಟೆಗೆ ಬರ್ತಾರೆ. ನಮಸ್ಕಾರ ವಿಜಯಕುಮಾರ್, ಏನು ಕೆಲಸ ಮಾಡ್ಕೊಂಡಿದ್ದೀರಾ ಅಂತಾರೆ ರವಿ. ನಾನು ಇನ್ಸ್ಪೆಕ್ಟರಾಗಿ ಕೆಲಸ ಮಾಡ್ತಿದ್ದೀನಿ ಅಂತಾರೆ ವಿಜಯ್. ಅಂದರೆ ಸರ್ಕಾರಿ ಕೆಲಸ ಮಾಡ್ತಾ ಇರೋ ವ್ಯಕ್ತಿ ತಾವು. ನಿಜವಾಗ್ಲೂ ಕೆಲಸ ನಿರ್ವಹಿಸ್ತಿದ್ದೀರೋ ಇಲ್ಲ ಇಲ್ಲಿ ನಿಂತಿದ್ದೀರಲ್ಲ ತಮ್ಮ ಎದುರುಗಡೆ, ಇವ್ರು ಯಾರು ಅಂತ ಗೊತ್ತಾ ಅಂತಾರೆ ರವಿ. ಹೌದು, ನಿನ್ನೆ ಅವರು ಮಗಳು ಕಾಣಿಸ್ತಿಲ್ಲ ಅಂತ ನನ್ನ ಹತ್ರ ಬಂದಿದ್ರು ಅಂತಾರೆ ವಿಜಯ್. ಅವ್ರು ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ರಾ? ನೀವು FIR ಹಾಕಿದ್ರಾ ಅಂತಾರೆ ರವಿ. ಇಲ್ಲ ಅಂತಾರೆ ವಿಜಯ್. ಮಹಾಸ್ವಾಮಿ, ದಯವಿಟ್ಟು ತಾವು ಇದನ್ನು ನೋಟ್ ಮಾಡ್ಕೊಳ್ಳಿ ಅಂತಾರೆ ರವಿ. ಯುವರ್ ಆನರ್, ಈ ಥರ ತುಂಬ ಕೇಸಲ್ಲಿ ದುಡ್ಡಿಗೋಸ್ಕರ ತಮ್ಮ ಮಕ್ಕಳನ್ನ ಮಾರಿ ಸಂಶಯ ಬರಬಾರ್ದು ಅಂತ ಕವರ್ ಅಪ್ ಮಾಡ್ಕೊಳ್ಳೋಕ್ಕೆ ಕಂಪ್ಲೇಂಟ್ನ ಫೈಲ್ ಮಾಡ್ತಾರೆ. ನಾವು ತುಂಬ ತನಿಖೆ ಮಾಡಿದ್ದೀವಿ ಅದಕ್ಕೆ ಅಂತಾರೆ ವಿಜಯ್. ನೀವು ಹಾಗನ್ಕೊಂಡ್ರಾ? ಆದರೆ ಕೇಸು ಅಂತ ಬಂದ ಕೂಡಲೇ ಕೈಯಲ್ಲಿರೋದನ್ನೆಲ್ಲ ಕಿತ್ಕೊಂಡು ಆ ಕಡೆ ಕೇಸು ಇಲ್ಲದೆ ಈ ಕಡೆ ಮಗುನ ಹುಡ್ಕೊಡ್ದೆ ಅಂತ ದುಡ್ಡು ತಿನ್ನೋದು ವಾಡಿಕೆ ಆಗೋಗಿದೆ. ವಿಜಯಕುಮಾರ್, ನಿನ್ನ ಬಗ್ಗೆ ಹೇಳ್ತಿಲ್ಲ, ಹಾಗಂತ ಪೇಪರಲ್ಲಿ ಓದಿದ್ದೆ. ನೀವು ಹಾಗೆಲ್ಲ ಮಾಡ್ತೀರಾ ಅಂತ ಹೇಳೋಕ್ಕಾಗುತ್ತೇನ್ರಿ? ಅದು ಕೋರ್ಟಲ್ಲಿ. ಒಂದು ವೇಳೆ ಅದೇ ನಿಜ ಆದರೆ ಕೆಲಸ ಹೋಗೋ ಸಾಧ್ಯತೆ ಇದೆ ಅಲ್ವಾ? ಮಗು ಕಾಣೆ ಆಯಿತು, ಜೀವ ಬಾಯಿಗೆ ಬಂತು. ನಮ್ಮ ಮಗುನ ಹುಡ್ಕೊಡಿ ಅಂತ ನಿಮ್ಮ ಹತ್ರ ಬಂದರೆ ಕರ್ತವ್ಯ ಪಾಲನೆ ಮಾಡದೆ ಅವ್ರ ಮೇಲೆ ಗೂಬೆ ಕೂರಿಸಿ ಉಡಾಫೆ ಮಾತಾಡ್ತೀರಾ? ಜನ ನಿಮ್ಮ ಯೂನಿಫಾರ್ಮ್ನ ಕಂಡಾಗ ನಮ್ಮನ್ನು ಕಾಪಾಡೋ ದೇವರು ಅಂತ ಕೈ ಮುಗಿತಾರೆ. ಅಂಥ ಗೌರವಾನ್ವಿತ ಜಾಗದಲ್ಲಿ ನಿಂತ್ಕೊಂಡು ಇಂಥ ಬೇಜವಾಬ್ದಾರಿನ ತೋರಿಸಿ ಡಿಪಾರ್ಟ್ಮೆಂಟ್ ಮಾನ ಕಳೆಯೋರಿಗೆ ಏನು ಅಂತ ಕರೆಯೋದು ಸ್ವಾಮಿ? ಅಲ್ಲ, ಮಗು ಮಿಸ್ಸಾಗಿ 24 ಗಂಟೆ ಕಳೆದಿದೆ. FIR ಹಾಕದೆ ಸಮಯ ವಿಳಂಬ ಮಾಡಿ ಆ ಮಗುಗೇನಾದರೂ ಜೀವಕ್ಕೆ ತೊಂದರೆ ಆದರೆ ಯಾರ್ರೀ ಹೊಣೆ? ಬಡವರು ಅಂದರೆ ಮೋಸಗಾರರು, ಕಳ್ಳರು, ಹಣದಾಯಿಗಳು ಅನ್ನೋ ನಿಮ್ಮ ತುಚ್ಛ ಯೋಚನೆ ಇದೆಯಲ್ಲ, ಅದು ಬದಲಾಗುವವರೆಗೂ ಯಾವುದೂ ಬದಲಾಗೋದಿಲ್ಲ. ಹೋಗಿ ಅಂತಾರೆ ರವಿ. ಮಹಾಸ್ವಾಮಿ, ಕಾಂಟ್ರಾಕ್ಟರ್ ಜಯರಾಜನ ಕಟಕಟೆಗೆ ಕರೆಸಬೇಕು ಅಂತ ಕೇಳ್ಕೊತೀನಿ ಅಂತಾರೆ ರವಿ. ಆಗ ಜಯರಾಜ್ ಕಟಕಟೆಗೆ ಬರ್ತಾರೆ. ಆಗ ಜಯರಾಜ್ JP ಮುಖನ ನೋಡ್ತಾರೆ. JP ಸನ್ನೆ ಮಾಡ್ತಾರೆ. ಧೈರ್ಯವಾಗಿ ಮಾತಾಡೋಕ್ಕೆ ಹೇಳಿದ್ರಲ್ಲ, ಮಾತಾಡಿ. ಭಗವದ್ಗೀತೆ ತನ್ನಿ ಅಂತ ಆಣೆನ ಮಾಡಿಸ್ತಾರೆ ರವಿ. ನಿಮ್ಮ ಹೆಸರು ಅಂತಾರೆ ರವಿ. ಜಯರಾಜ್ ಅಂತಾರೆ. ನಿಮ್ಮ ವೃತ್ತಿ ಅಂತಾರೆ ರವಿ. ನಾನು ರೋಡ್ ಕಾಂಟ್ರಾಕ್ಟರ್ ಸರ್ ಅಂತಾರೆ ಜಯರಾಜ್. ಅವ್ರು ಯಾರು ಅಂತ ಗೊತ್ತಾ ಅಂತಾರೆ ರವಿ. ಗೊತ್ತು, 6 ತಿಂಗಳಿನಿಂದ ನಮ್ಮ ಜೊತೆನೇ ಕೆಲಸ ಮಾಡ್ತಿದ್ದಾರೆ ಅಂತಾರೆ ಜಯರಾಜ್. ಅವ್ರು ಕೆಲಸ ಮಾಡೋ ಜಾಗದಿಂದ ಮಗು ಕಾಣೆಯಾಗಿದೆ, ಆದರೂ ಯಾಕೆ ನೀವು ಪೊಲೀಸ್ ಹತ್ರ ಹೋಗಲಿಲ್ಲ ಅಂತಾರೆ ರವಿ. ನನ್ನ ಕೈ ಕೆಳಗೆ ಈ ಥರ ಕೆಲಸ ಮಾಡೋರು ಎಷ್ಟೋ ಜನ ಇದ್ದಾರೆ ಸರ್. ಅಷ್ಟಕ್ಕೂ ನಾನು ಕೆಲಸಕ್ಕೆ ಇಟ್ಕೊಂಡಿರೋದು ಬೈರ ಮತ್ತು ಮಂಗಳನ್ ಮಾತ್ರ. ಅವರು ಮಗಳನ್ನೆಲ್ಲ ಕೆಲಸ ಮಾಡೋ ಜಾಗಕ್ಕೆ ಅವ್ರ ಮಗಳನ್ನು ಕರ್ಕೊಂಡು ಬಂದಿದ್ದು ಅವ್ರ ತಪ್ಪು ಸರ್. ಆದರೂ ನಾನು ಒಂದು ಮಾತು ಆಡದೆ ಇವರಿಗೆ ಕೊಡೋ ಫ್ರೀ ಊಟನ ಅವ್ರ ಮಗಳಿಗೂ ಕೊಡ್ತಾ ಇದ್ದೀನಿ. ಇಷ್ಟರ ಮೇಲೆ ನಾನೇ ಮಾಡೋ ಎಲ್ಲ ಕೆಲಸ ಬಿಟ್ಟು ಅವ್ರ ಮಗಳನ್ನ ಓದ್ತಾ ಇದ್ದಾಳಾ, ಆಟ ಆಡ್ತಿದ್ದಾಳಾ ಅಂತ ನೋಡೋದು ನನ್ನ ಜವಾಬ್ದಾರಿನ ಅಂತಾರೆ ಜಯರಾಜ್.
ಹಾಗಾದರೆ ನಿಮ್ಮ ಕ್ಯಾಂಪಲ್ಲಿ ಈ ಸಲ 5 ಮಕ್ಕಳು ಮಿಸ್ ಆಗಿದ್ದಾರೋ ಅಂತಾರೆ ರವಿ. ಆಗ ಜಯರಾಜ್ ಜೆ ಪಿ ಮುಖ ನೋಡ್ತಾರೆ. ಆಗ ರವಿ, ಹೌದು ಜೆ ಪಿ, 5 ಜನ ಮಕ್ಕಳು ಇವ್ರ ಕ್ಯಾಂಪ್ನಲ್ಲಿ ಮಿಸ್ ಆಗಿದ್ದಾರೆ. ಅದೆಷ್ಟು ರೋಡ್ ಕಾಂಟ್ರಾಕ್ಟ್ರ್ ಇದ್ದಾರೆ, ಅದೆಷ್ಟೋ ಕೆಲಸಗಳು ನಡೀತಿದ್ದಾವೆ. ಬೇರೆ ಎಲ್ಲೂ ಕಾಣೆಯಾಗದೇ ಇರೋ ಮಕ್ಕಳು ಇದೇ ತಿಂಗಳಲ್ಲಿ ನಿಮ್ಮಲ್ಲಿ ಮಾತ್ರ ಅದು ಹೇಗೆ ಕಾಣೆಯಾಗ್ತಾರೆ? ಇವ್ರು ಮುಖ್ಯವಾಗಿ ಇದು ಯಾವುದರಲ್ಲೂ ಪೊಲೀಸ್ ಸ್ಟೇಷನ್ಗೆ ಮಿಸ್ಸಿಂಗ್ ಕೇಸ್ ದಾಖಲಾಗಿಲ್ಲ ಅಂತಾರೆ ರವಿ. ಕೋರ್ಟ್ ಮುಗಿದ ನಂತರ ಜೆ ಪಿ ಹತ್ರ ಭಾರ್ಗವಿ, ಇಷ್ಟು ವರ್ಷದ ನಂತರ ನಮ್ಮ ಅಪ್ಪನ ಕೋರ್ಟಲ್ಲಿ ನೋಡ್ತೀರಾ ಅಂತ ನೀವು ಮಾತ್ರ ಅಲ್ಲ, ನಮ್ಮ ಅಪ್ಪನೂ ಅಂದ್ಕೊಂಡಿಲ್ಲ. ಜನರ ಮುಂದೆ ಅವರು ಒಬ್ಬ ಮೋಸಗಾರ ಅಂತ ಹಣೆಪಟ್ಟಿ ಕಟ್ಟಿದ್ರಿ ಅಲ್ವಾ, ಅದೇ ಜನರ ಮುಂದೆ ನ್ಯಾಯವಾದಿಯಾಗಿ ನಿಲ್ಲೋ ಅವಕಾಶ ದೇವ್ರು ಕೊಟ್ಟಿದ್ದಾನೆ. ಕಾಲಾಯ ತಸ್ಮೇಯನ್ ನಮ ಅಂತಾಳೆ ಭಾರ್ಗವಿ. ಒಂದೇ ಹಿಯರಿಂಗ್ನಲ್ಲಿ ಗೆದ್ದೆ ಅಂತ ಬೀಗಬೇಡ, ಮತ್ತೆ ಕೋರ್ಟ್ಗೆ ಯಾಕೆ ಬಂದು ಅಂತ ನರಳಬೇಕು, ಹಾಗೆ ಮಾಡ್ತೀನಿ ಅಂತಾರೆ ಜೆ ಪಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.